ಮೋ ತಲೆ ಕೆಟ್ಟಿದ್ಯಾ? ನನಗೇನು ಬಂದಿದೆ ಅಂತ ನಾನು ಇರೋ ಮನೇನು ಮಾಡಲಿ? ಇಲ್ಲಪ್ಪ, ಮನೆ ಪತ್ರ ಇದೆ, ಇದ್ರಲ್ಲಿ ನಿಮ್ ಸೈನ್ ಇದೆ. ಮನೆ ಪತ್ರನ? ನನ್ನ ಸೈನಾ? ಆಗ್ಲಿಂದ ಮನೆ ಖಾಲಿ ಮಾಡಿ ಅಂತ ಪೀಡಿಸ್ತಾ ಇದ್ದಾರೆ. ನೀವ್ ಯಾವಾಗ ಈ ಮನೆನ ಮಾರಿದ್ರಿ? ಏಯ್ ಸ್ವಲ್ಪ ಸುಮ್ಮನೆ ರೇ, ನನ್ಗಿಲ್ ತಲೆ ಕೆಡ್ತಿದ್ದೆ, ಇವಳು ಬೇರೆ. ರೀ ಯಾರೇ ನೀವೆಲ್ಲ? ನಾನ್ ನಿಮಗ್ ಮನೆ ಮಾರಿದೀನ? ನಾನ್ ನಿಮ್ಮನ್ನ ನೋಡ್ತಾ ಇರೋದೇ ಇದೇ ಮೊದ್ಲು. ನೋಡೋ, ಬಂದಾಗಿಂದ ನಿಮ್ ನಾಟಕ ನೋಡಿ ನೋಡಿ ನನಗೂ ಸಾಕಾಗೋಗಿದೆ. 50 ಲಕ್ಷ ಕೊಟ್ಟು ಈ ಮನೆ ತಗೊಂಡಿದ್ದೀನಿ. ಏನ್ ಎಲ್ರಿಗೂ ಗೊತ್ತಿಲ್ದಿರೋ ತರ ನಾಟಕ ಆಡ್ತಾ ಇದ್ದೀರಾ? ಯೋ, ಯಾರಿಗೆ ಹೇಳ್ತಿದ್ಯಾ? ಯಾರು ಕೊಟ್ಟಿದೆ 50 ಲಕ್ಷನ? ನಾನು ಒಂದ್ ಪೈಸಾನು ಮುಟ್ಟಿಲ್ಲ. ನನ್ಗೆ ಯಾಕೋ ಇದು ಆ ಶ್ವೇತಂದೇ ಕೆಲಸ ಇರ್ಬೇಕು ಅನಿಸ್ತಿದೆ. ಏಯ್ ಮುಚ್ಚೆ ಬಾಯಿ, ಸುಮ್ನೆ ಅವಳ ಮೇಲೆ ಎತ್ತಾಕ್ಬೇಡ. ನೋಡ್ಯಾ, ಇದು ನನ್ನ ಮನೆ, ನಾನು ಇದನ್ನ ಯಾರಿಗೂ ಮಾರಿಲ್ಲ. ಸುಮ್ನೆ ಈ ಕಥೆಗಳೆಲ್ಲ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಅವ್ರನ್ನ ಕರೆಸ್ಬೇಕಾಗತ್ತೆ. ಅಯ್ಯೋ, ನಿನ್ನ ದುಡ್ಡು ಕೊಟ್ಟು ಈ ಮನೆ ತಗೊಂಡ್ರು ನಾನು ನನ್ನ ಮೇಲೆ ಕೇಸ್ ಹಾಕ್ತೀಯಾ? ಏ ತುಕಾರಾಮ್, ಮರ್ಯಾದೆಯಿಂದ ಈ ಮನೆ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಾನು ಏನು ಅಂತ ತೋರಿಸ್ಬೇಕಾಗುತ್ತೆ. ಹುಷಾರ್. ಏಯ್ ಯಾವನಿಗೆ ಹೇಳ್ತಾ ಇದ್ಯಾ? ನನ್ನ ಮನೆಗೆ ಬಂದು ನನಗೆ ಜ್ವರ. ಹೋಗ್ತಾ ಇರು. ಅಪ್ಪ, ಈಗ ಕೂಗಡಿ ಏನು ಪ್ರಯೋಜನ ಇಲ್ಲ. ನಾವು ಮೋಸ ಹೋಗಿದ್ದೀವಿ. ಈಗ ಈ ಮನೆ ನಮ್ದಲ್ಲ. ನಿಮ್ ಮಗಳು ನಿಮ್ಗೆ ಮೋಸ ಮಾಡಿದಾಳೆ. ಏನೇ ಹೇಳ್ತಿದ್ಯಾ? ಹೌದಪ್ಪ, ಆ ಶ್ವೇತಾ ಈ ಮನೆನ ಅವಳ ಹೆಸರಿಗೆ ಬರ್ಸ್ಕೊಳ್ಳೋ ತರ ನಾಟಕ ಮಾಡಿ ಅದನ್ನ ಇವ್ರಿಗೆ ಮಾರಿದಾಳೆ. ಇಲ್ಲಿ ನೋಡಿ, ನೀವು ಸೈನ್ ಹಾಕಿರೋ ಪತ್ರ. ಏಯ್, ದೂರ ನಿಂತ್ಕೋ, ಮುಟ್ಟಿದ್ರೆ ಹುಷಾರ್. ಮತ್ತೆ ನನ್ನ ಶೇರು ಸಿಗುತ್ತೆ, ಬಟ್ ಸ್ಟಿಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಮ್ಯಾಮ್, ಏನಾಯ್ತು? ಯಾಕೆ ಇರ್ಸ್ಕೊಂಡ್ರಿ? ಮೋಸ ನಳಿನಿ, ಯು ಚೀಟ್. ಓ ಮೈ ಗಾಡ್, ಏನ್ ಮ್ಯಾಮ್ ಈ ತರ ಮೋಸ? ವೈಟ್ ಮನಿ ತಗೊಂಡು ವೈಟ್ ಪೇಪರ್ ಕೊಟ್ರಲ್ಲ ಮ್ಯಾಮ್. ಇಲ್ಲ, ನಾನ್ ಬಿಡಲ್ಲ, ನಾನ್ ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲ. ಮ್ಯಾಮ್, ಎಲ್ಲ ಹೋಗ್ತಿದ್ದೀರಾ? ಅವ್ರು ಆಗ್ಲೇ ಕಾರ್ ಎತ್ಕೊಂಡು ಹೋದ್ರಲ್ಲ. ನೋ ನೋ ನೋ, ನನ್ನ 50 ಲಕ್ಷ, ನನ್ನ ದುಡ್ಡು, ನನ್ನ ಮನೆ, ನನಗೆ ಮೋಸ ಮಾಡಿದ್ಲು. ಮ್ಯಾಮ್, ಏನ್ ಮಾಡ್ಲಿ ನಾನು? ತಕರಾರು ಮಾಡದೆ ಮರ್ಯಾದೆಯಾಗಿ ಮನೆ ಖಾಲಿ ಮಾಡಿ. ಪರಿಸ್ಥಿತಿ ಕೈ ಮೀರೋದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಾಗಲ್ಲ. ಸರ್, ಇಲ್ಲಿ ನೋಡಿ, ದಯವಿಟ್ಟು ನಮ್ಗೊಂದು ಸ್ವಲ್ಪ ಸಮಯ ಕೊಡಿ ಸರ್. ನಮ್ಮ ಮಗಳು ಮನೆಗೆ ಬರಲಿ, ಅವಳ ಹತ್ರ ಮಾತಾಡಿ ಏನಾದ್ರೂ ಒಂದು ನಿರ್ಧಾರಕ್ಕೆ ಬರ್ತೀವಿ. ಅದನ್ನ ಬಿಟ್ಟು ಈ ರೀತಿ ಏಕಾಏಕಿ ಬಂದು ಮನೇನ ಬೀಳಿಸ್ತೀವಿ ಅಂದ್ರೆ ನಾವ್ ಏನ್ ಮಾಡೋದು ಸರ್? ಹಾಳಾದವಳು ನಮ್ಮನೆ ಹೇಗ್ ಬೇದಿಗೆ ತಂದು ಇವಾಗ ಅದೆಲ್ಲ ಹಾಳಾಗಿ ಹೋಗಿದ್ದಾಳೋ ಏನೋ. ಫೋನ್ ಮಾಡಿದ್ರು ತೆಗೀತಿಲ್ಲಮ್ಮ. ಮಗಳು ಅಂತ ತಲೆ ಮೇಲೆ ಕೂರಿಸ್ಕೊಂಡ್ರಲ್ಲ, ನೋಡಿದ್ರ ನಿಮ್ ಮಗಳು ಏನ್ ಮಾಡಿದ್ಲು ಅಂತ? ಅವಳನ್ನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡಿದ್ದಕ್ಕೆ ಇದೆಲ್ಲ ನಮಗ್ ಆಗ್ಬೇಕಾಗಿದೆ. ನಿಮ್ ಕಥೆಗಳು ಕೇಳೋದಕ್ಕೆ ನನಗೆ ಪುರ್ಸೋತಿಲ್ಲ. ಸುಮ್ನೆ ಹೊಟ್ಟೋಗಿ. ದುಡ್ಡು ಕೊಟ್ಟಿದ್ದೀನಿ, ಖರೀದಿ ಮಾಡಿದ್ದೀನಿ. ಇನ್ ಯಾರು ಏನು ಕೇಳೋದಕ್ಕಾಗೋದಿಲ್ಲ. ಏನೋ ನೋಡ್ತಾ ಇದ್ಯಾ? ಸಂಜೆ ಹೊತ್ತಿಗೆ ಈ ಜಾಗ ನೆಲಸಮ ಆಗ್ಬೇಕು. ಅಯ್ಯೋ, ಇಷ್ಟು ದಿನ ಬಾಳ್
ಬದುಕಿರೋ ಮನೆನ ನೆಲಸಮ ಮಾಡು ಅಂತ ಹೇಳ್ತಿದೀಯಲ್ಲೋ. ಎಲ್ಲ ಮನುಷ್ಯರು ಎಲ್ಲ ನಾಶವಾಗಿ ಹೋಗ್ರು. ನೋಡು, ನನ್ ಉಸಿರಿರೋ ತನಕ ಈ ಮನೆನ ಕದಲ್ಸೋಕೆ ನಾನ್ ಬಿಡಲ್ಲ. ನೋಡ್ತಾ ಇರೋ ನಿನಗೆ ಅಷ್ಟು ಧೈರ್ಯ ಇದೆ, ಮೊದಲು ನೀನ್ JCB ನನ್ನ ಮೇಲೆ ಹತ್ತು, ಆಮೇಲೆ ನನ್ನನ್ನ ನೆಲಸಮ ಮಾಡಿ ಆಮೇಲೆ ಮನೆ ಮುಟ್ಟು ಅಂತ ಏನೋ ನೋಡ್ತಾ ಇದ್ದೀರಾ? ಯಾರಾದ್ರೂ ನನ್ ಮನೆ ಮುಟ್ಟಿದ್ರೆ ಅದ್ರ ಪರಿಣಾಮ ನೆಟ್ಟಿಗಿರಲ್ಲ. ಹುಷಾರ್. ಹಲೋ ಹಲೋ ನಕ್ಷತ್ರ, ಅವರೆಲ್ಲ ಮನೆ ಹತ್ರ ಬಂದಿದ್ದಾರೆ ಕಣೆ. ಮನೆ ಖಾಲಿ ಮಾಡಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. ಮನೆ ಖಾಲಿ ಮಾಡೋದಾ? ಅಯ್ಯೋ ದೇವ್ರೆ, ಏನಕ್ಕ ಇದೆಲ್ಲ? ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಕ್ಷತ್ರ. ಆ ಶ್ವೇತನೇ ಫೋನ್ ತೆಗಿತಾ ಇಲ್ಲ. ದುಡ್ಡು ಎತ್ಕೊಂಡು ಅವಳೆಲ್ಲ ಓಡೋಗಿದ್ದಾಳೆ ಅನ್ಸುತ್ತೆ. ನಾವು ಬೀದಿಗೆ ಬಿದ್ಬಿಡ್ತೇವೆ ನಕ್ಷತ್ರ. ಅಪ್ಪನು ಕಂಗಾಲಾಗಿದ್ದಾರೆ. ಈಗ ಮನೆ ಖಾಲಿ ಮಾಡಿಲ್ಲ ಅಂದ್ರೆ JCB ತಂದು ಮನೆ ಕೆಡಿಸ್ತೀವಿ ಅಂತ ಮನುಷ್ಯ ಹೆದರಿಸ್ತಿದ್ದಾನೆ. ಅಕ್ಕ, ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ. ಅದ್ ನಾನು ಹಾಡಿ ಬೆಳೆದಿರೋ ಮನೆ, ನಮ್ಮ ಬಾಳಿರೋ ಮನೆ. ಅದಕ್ಕೇನಾಗೋದಕ್ಕೂ ನಾನು ಬಿಡಲ್ಲ. ನಾನು ಈಗಲೇ ಹೊರಡ್ತಿದ್ದೀನಿ ಅಕ್ಕ, ನೀನೇನು ಹೆದರ್ಕೋಬೇಡ. ಈ ಮನೆನ ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ಬೋದು, ಏನಾದರೂ ಆಗಿರ್ಬೋದು. ಅದು ನನಗೆ ಬೇಕಾಗಿಲ್ಲ. ಇದು ನನ್ನ ತವ್ರ ಮನೆ. ಇದನ್ನ ಕೆಡವೋದಿರ್ಲಿ. ಇದ್ರದ್ದು ಒಂದಿಟ್ಕೆ ಅಲ್ಲಾಡಿದ್ರು ಅದ್ರ ಪರಿಣಾಮ ನಾನು ಹೇಳಲ್ಲ, ಮಾಡಿ ತೋರಿಸ್ಬೇಕಾಗುತ್ತೆ. ಮ್ಯಾಮ್, ಸಮಾಧಾನ ಮಾಡ್ಕೊಳ್ಳಿ. ಏನೋ ಸಮಾಧಾನ ಮಾಡ್ಕೊಳ್ಳೋದು? ಎಲ್ಲ ಕೊಚ್ಕೊಂಡು ಹೋಯ್ತು. ನನ್ನ ಮನೆ ನನ್ನ ದುಡ್ಡು ಎಲ್ಲಾನು. ಈಗ ನನ್ನ ಮನೆಗೆ ಹೇಗೆ ಹೋಗ್ಲಿ? ಅವ್ರಿಗೆಲ್ಲ ಏನಂತ ಹೇಳಿ? ಇಲ್ಲ, ನಾನು ನಳಿನಿನ ಸುಮ್ಮನೆ ಬಿಡಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಚೀಟಿಂಗ್ ಕೇಸ್ ಫೈಲ್ ಮಾಡ್ತೀನಿ. ಮ್ಯಾಮ್, ಏನಂತ ಕಂಪ್ಲೇಂಟ್ ಕೊಡ್ತೀರಾ? ಇದು ಇಲ್ಲೀಗಲ್ ಬಿಸ್ನೆಸ್. ಬ್ಲ್ಯಾಕ್ ಮನಿನ ಎಕ್ಸ್ಚೇಂಜ್ ಮಾಡಿರೋದು. ಪೊಲೀಸ್ ಹತ್ರ ಏನಂತ ಹೇಳ್ತೀರಾ? ವಿಷಯ ಗೊತ್ತಾದ್ರೆ ನಳಿನಿಗಿಂತ ಮೊದಲೇ ನಿಮ್ಮನ್ನೇ ಲಾಕ್ ಮಾಡ್ತಾರೆ. ನೀವು ಜೈಲಲ್ಲಿ ಇರ್ಬೇಕಾಗುತ್ತೆ ಮ್ಯಾಮ್. ದುಡ್ಡು ಬಿಡಿ ಮ್ಯಾಮ್. ಈ ವಿಷಯ ಏನಾದ್ರೂ ಶಕುಂತಲಾ ದೇವಿ ಅವ್ರಿಗೆ ಗೊತ್ತಾದ್ರೆ ಅವ್ರು ನಿಮ್ ಮೇಲೆ ಇಟ್ಕೊಂಡಿರೋ ಪ್ರೀತಿ ವಿಶ್ವಾಸ ಎಲ್ಲ ಮೋರಲ್ ಕೊಚ್ಕೊಂಡು ಹೋಗುತ್ತಲ್ಲ ಮ್ಯಾಮ್. ಆಗ ಏನ್ ಮಾಡ್ತೀರಾ? ಅತ್ತ ನನ್ನ ಬಿಟ್ಟೇ ಬಿಡ್ತಾರೆ. ಯಾವ ಕಾರಣಕ್ಕೂ ಈ ವಿಷಯ ಅವ್ರ ಹತ್ರ ಹೋಗ್ಬಾರ್ದು. ಅದ್ ಹೆಂಗಾಗುತ್ತೆ ಮ್ಯಾಮ್? ನೀವ್ ದುಡ್ಡಿನ ಆಸೆಗೆ ಸ್ವಂತ ಮನೆನೇ ಮಾರಿ ಬೀದಿಗೆ ಬಿದ್ದಿರೋದು ಅವ್ರಿಗೆ ಗೊತ್ತಾಗದೆ ಇರುತ್ತೆ ಅಂತೀರಾ? ನಿಮ್ಮಮ್ಮ ನಿಮ್ಮಕ್ಕ ಡೈರೆಕ್ಟ್ ಆಗಿ ನಕ್ಷತ್ರಂಗೆ ಫೋನ್ ಮಾಡಿ ಎಲ್ಲಾ ವಿಷಯನೂ ಹೇಳಿರ್ತಾರೆ. ಅವಳು ಹೋಗಿ ಭೂಪತಿಗೆ ಹೇಳ್ತಾಳೆ. ಆಯ್ತಲ್ಲ, ಇಡೀ ಮನೆಗೆ ವಿಷಯ ಗೊತ್ತಾಗುತ್ತೆ. ಓ ಗಾಡ್, ಏನ್ ಮಾಡ್ಕೊಂಡೆ ನಾನು? ಯಾಕೆ ಬೇಕಿತ್ತು ನನ್ಗೆ? ಈಗ ಆಲ್ರೆಡಿ ನಕ್ಷತ್ರಗೆ ಕಾಲ್ ಹೋಗಿರುತ್ತೆ. ಯಾಕಂದ್ರೆ ಆ ಬರೆ ತಗೊಂಡಿರೋರು ಮನೆ ಹತ್ರ ಹೋಗಿ ಆಲ್ರೆಡಿ ಜಗಳ ಮಾಡಿರ್ತಾನೆ. ಹೌದು ಮ್ಯಾಮ್, ಅವ್ನು ಇಷ್ಟೊತ್ತಿಗಾಗ್ಲೇ JCB ತಗೊಂಡೋಗಿರ್ಬೋದು. ಅಪ್ಪ ಮನೆ ಮಾರೋದಕ್ಕೆ ಬೈದ್ರೆ ಇದು ದುಡ್ಡು ತೋರಿಸ್ಬೋದು, ಸಮಾಧಾನ ಮಾಡ್ಬೋದು, ಹೊಸ ಮನೆ ಕೊಡಿಸ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಅಪ್ಪ ನನ್ನ ಸುಮ್ಮನೆ ಬಿಡಲ್ಲ. ಹ್ಞೂ ಮ್ಯಾಮ್, ಈ ನಳಿ ನಿಮಗೆ ಈ ತರ ಕೈ ಕೊಡ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಛೇ, ಮನೆ ಹೋದ್ರೆ ಹೋಯ್ತು. ಅದ್ರ ಅತ್ತ ನಂಬಿಕೆ ಕಳ್ಕೊಂಡ್ರೆ ನನ್ನ ಜೀವನನೇ ಮುಳ್ಗೋದಂಗೆ. ವಾಟ್ ಹ್ಯಾವ್ ಐ ಡನ್? ಇದನ್ನ ಹೇಗೆ ಸರಿ ಮಾಡ್ಲಿ? ಅತ್ತೆವರೆಗೂ ಈ ವಿಷಯ ತಲುಪದೇ ಇರೋ ತರ ಏನ್ ಮಾಡ್ಲಿ? ಈ ಒದ್ದಾಟ ನೋಡಕ್ಕಂತಲೇ ನಾನು ಇಷ್ಟೆಲ್ಲ ನಡೆಸಿದ್ದು. ಅನ್ಭವ್ಸು ಮಗಳೇ, ನಿಂಗಿದೆ ಮಾರಿ ಹಬ್ಬ. ಹಲೋ, ಹೇಳಿ ನಳಿನಿ. ನಾನು ನೆಕ್ಸ್ಟ್ ಏನು ಮಾಡಲಿ? ಈ ದುಡ್ಡು ಹೇಳ್ತೀನಿ,
ನೀನಿರೋದಕ್ಕೆ ಬೇರೆ ಕಡೆ ವ್ಯವಸ್ಥೆ ಆಗಿದೆ. ಸ್ವಲ್ಪ ದಿನ ಯಾರ ಕಣ್ಗೂ ಕಾಣಿಸ್ದೆ, ಯಾರನ್ನು ಕಾಂಟ್ಯಾಕ್ಟ್ ಮಾಡಿದೆ ಸುಮ್ಮನಿರು. ಆಮೇಲೆ ಆ ದುಡ್ಡನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ. ಉಲ್ಟಾ ಏನಾದರೂ ಹೊಡೆದ್ರೆ ಗೊತ್ತಲ್ಲ, ಹೆಣಾನೂ ಸಿಗಲ್ಲ. ಇಡು ಫೋನು. ಯಾರಮ್ಮ ನೀನು? ಏನ್ ದೌಲತ್ ತೋರಿಸ್ತಾ ಇದೀಯಾ? ಈ ಮನೆ ನಂದು, ಈ ಜಾಗದ ಓನರ್ ನಾನು ಏನ್ ಬೇಕಾದ್ರೆ ಮಾಡ್ತೀನಿ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ನಾನೀ ಮನೆ ಮಗಳು. ನನ್ ತವ್ರ ಮನೆ ತಂಟೆಗೆ ಬರಕ್ಕೆ ಎಷ್ಟೇ ಧೈರ್ಯ ನಿಮ್ಗೆ? ಏಯ್, ಇದೆಲ್ಲ ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ಏನ್ ನಿಮಿಷಕ್ಕೊಬ್ಬೊಬ್ರು ಒಂದೊಂದು ಕತೆ ಹೇಳ್ತಾ ಇದ್ದೀರಾ? ಇಷ್ಟೊತ್ತು ಇವನ್ ಕತೆ ಆಯ್ತು, ಈಗ ನಿನ್ ಕತೆ ಶುರು ಮಾಡ್ಕೊಂಡಿದ್ಯಾ? 50 ಲಕ್ಷ ಕ್ಯಾಶ್ ಕೊಟ್ಟು ತಗೊಂಡಿದ್ದೀನಿ. ಇದು ನನ್ನ ಮನೆ, ಏನ್ ಬೇಕಾದ್ರೆ ಮಾಡ್ತೀನಿ. ಅರ್ಥ ಆಯ್ತಾ? ನೀವ್ 50 ಲಕ್ಷ ಕೊಟ್ಟು ತಗೊಂಡಿರೋದು ಅಷ್ಟೇ ತಾನೆ? ನಾನು ಇದನ್ನ ಮತ್ತೆ ವಾಪಸ್ ತಗೊಂತಾ ಇದ್ದೀನಿ. ನಿಮ್ 50 ಲಕ್ಷ ನಿಮಗ್ ಸಿಗುತ್ತೆ. ಆ ಕಡೆ ಕೊಟ್ಟು ಈ ಕಡೆ ಇಸ್ಕೊಳ್ಳೋದಕ್ಕೆ ನನಗೇನು ತಿಕ್ಲಾ? ಹೋಗಮ್ಮ ಸುಮ್ನೆ. ಏನೋ ನೋಡ್ತಾ ಇದ್ಯಾ? ಹೊಡೆದಾಕು, ಏನು ಉಳಿಬಾರ್ದು. ಬಿಟ್ರೆ ಕತೆ ಹೇಳ್ತಾಳೆ. 50 ಲಕ್ಷ ಕೊಡ್ತಾಳಂತ, 50 ಲಕ್ಷ. ಡೆಮಾಲಿಶ್ ಮಾಡ. 50 ಲಕ್ಷ ಕೊಡ್ತಾಳಂತ, 50 ಲಕ್ಷ. ಏನು 1 ಕೋಟಿನಾ? ಹೌದು, 50ಕ್ಕೆ ಇನ್ನೊಂದು 50 ಸೇರ್ಸ್ಕೊಡ್ತೀನಿ. ಆದ್ರೆ ಮನೆ ಪತ್ರನ ನನ್ ಕೈ ಕೊಟ್ಟು ನೀವು ಜಾಗ ಖಾಲಿ ಮಾಡ್ಬೇಕು ಅಷ್ಟೇ. ಏನ್ ತಮಾಷೆ ಮಾಡ್ತಾ ಇದೀಯಾ? 1 ಕೋಟಿಗೆ ಎಷ್ಟು ಸೊನ್ನೆ ಅಂತ ಗೊತ್ತಾ ನಿನಗೆ? ಅಷ್ಟೊಂದು ದುಡ್ಡಿದೆಯಾ ನಿನ್ನ ಹತ್ರ? ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ಅದ್ ನಿಮ್ ನಿಜವಾಗ್ಲೂ ಗೊತ್ತಿಲ್ಲ. ಹಾಗೆ ನಾನ್ ಯಾರ ಮಗಳು ಅಂತ ಗೊತ್ತಿದ್ರೆ ನೀವ್ ಈ ಪ್ರಶ್ನೆನೂ ಮಾಡ್ತಿರ್ಲಿಲ್ಲ. ಓಹೋ, ಏನ್ ಅಷ್ಟು ದೊಡ್ಡ ಕುಳಾನ ನೀನು? ಏನ್ ಕುಬೇರನ್ ಮಗಳ ನೀನು? ಅಲ್ಲ ಅಲ್ಲ, ಚಂದ್ರಶೇಖರ್ ಮಗಳು. ಅವ್ರು ಕುಬೇರನಿಂದ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ಜನನೇ ಹೇಳ್ತಾರೆ. ಚಂದ್ರಶೇಖರ್ ಅಲಿಯಾಸ್ CS ನೀವು ಕೇಳಿರ್ಬೇಕಲ್ವಾ? ಅವ್ರ ಮಗಳಿಗೆ 1 ಕೋಟಿ ಕೊಟ್ಟು ಮನೆ ಖರೀದಿ ಮಾಡೋ ಕೆಪಾಸಿಟಿ ಇಲ್ಲ ಅಂತೀರಾ?